ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದನ್ನು ನಾನು ಫ್ಯಾಷನ್ ಫ್ರೂಟ್ ಅಥವಾ ಕೃಷ್ಣಫಲ ಅಂತಲೇ ಕರಿತೀವಿ. ಹಣ್ಣಿನ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಫ್ಯಾಷನ್ ಫ್ರೂಟ್ ಅಥವಾ ಕೃಷ್ಣಫಲವನ್ನು ನಾವು ಸೇವನೆ ಮಾಡೋದ್ರಿಂದ ಅದರಿಂದ ನಮಗೇನೇನು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣವಾ. ಮಧುಮೇಹಿಗಳಿಗೆ ತುಂಬಾ ಒಳ್ಳೆಯದು ಈ ಕೃಷ್ಣಫಲ. ಈ ಹಣ್ಣು ಕಡಿಮೆ ಪ್ರಮಾಣದ ಗ್ಲೈಸಿಮಿಕ್ ಅನ್ನು ಹಾಗೂ ಅಧಿಕ ಪ್ರಮಾಣದ ನಾರಿನಾಂಶವನ್ನು ಒಳಗೊಂಡಿದೆ. ಮಧುಮೇಹಿಗಳಿಗೆ ಇನ್ಸುಲಿನ್ ಪ್ರಮಾಣವನ್ನು ಕಾಪಾಡಿಕೊಳ್ಳುವಲ್ಲಿ ಒಂದು ಅದ್ಭುತವಾದ ಹಣ್ಣು ಅಂತಲೇ ಹೇಳಬಹುದು. ಉತ್ತಮ ಚರ್ಮ ಆರೋಗ್ಯಕ್ಕೆ ಫ್ಯಾಷನ್ ಫ್ರೂಟ್. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಯಥೇಚ್ಛವಾಗಿರೋದ್ರಿಂದ ನಮ್ಮ ಚರ್ಮಕ್ಕೆ ಇದು ತುಂಬಾ ಒಳ್ಳೆಯದು. ಈ ಹಣ್ಣಿನಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ಕೆರೋಟಿನ್ ಅಂತಹ ಅನೇಕ ರೀತಿಯ ಆಂಟಿ ಆಕ್ಸಿಡೆಂಟ್ಗಳಿವೆ. ಇದು ಚರ್ಮವನ್ನು ಕಾಂತಿಯುಕ್ತವಾಗಿ ಇಟ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ. ಇನ್ನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಈ ಫ್ಯಾಷನ್ ಫ್ರೂಟ್. ಇದರಲ್ಲಿರುವ ವಿಟಮಿನ್ ಸಿ, ಬೀಟಾ ಕೆರೋಟಿನ್ ಅಂತಹ ಮತ್ತು ಆಲ್ಫಾ ಕೆರೋಟಿನ್ ಅಂತಹ ಇವುಗಳು ಸಮೃದ್ಧ ಆಗಿರೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇದರಲ್ಲಿ ರಕ್ತ ಕಣಗಳನ್ನು ಹೆಚ್ಚಿಸುವಂತಹ ಒಂದು ಕಬ್ಬಿಣಾಂಶವೂ ಸಹ ಹೆಚ್ಚಾಗಿದೆ. ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತೆ ಈ ಫ್ಯಾಷನ್ ಫ್ರೂಟ್. ಹೌದು, ಹೃದಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ವಿಟಮಿನ್ B6 ಹಾಗೂ ವಿಟಮಿನ್ B3 ಸಮೃದ್ಧವಾಗಿದೆ. ಇದು ಈ ದೇಹದಲ್ಲಿ ಥೈರಾಯ್ಡ್ ಚಟುವಟಿಕೆಯನ್ನು ನಿಯಂತ್ರಿಸಲು ಸಹಾಯವನ್ನು ಮಾಡುತ್ತೆ. ಹೃದಯದ ಕಾಯಿಲೆಗಳು ಬರದಲ್ಲಿರೋ ಹಾಗೆ ನೋಡ್ಕೊಳುತ್ತೆ. ಹಾಗೆ ಹೃದಯದ ಕಾರ್ಯವನ್ನು ಸರಾಗವಾಗಿ ನಡೆಸುತ್ತೆ. ಆತಂಕವನ್ನು ಸಹ ನಿವಾರಣೆ ಮಾಡೋದ್ರಲ್ಲಿ ಇದು ಎತ್ತಿದ ಕೈ ಅಂತಲೇ ಹೇಳ್ಬೋದು. ಆತಂಕವನ್ನು ನಿವಾರಿಸಿ ನಿದ್ರಾಹೀನತೆಯನ್ನು ತಡೆಯಲು ಇದು ಸಹಾಯವನ್ನು ಮಾಡುತ್ತೆ. ಆಸ್ಟಿಯೋಪೊರೋಸಿಸ್ ಅನ್ನು ತಡೆಯುತ್ತೆ ಕೃಷ್ಣಫಲದಲ್ಲಿ ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಐರನ್, ಫಾಸ್ಫರಸ್, ಪೊಟ್ಯಾಷಿಯಂ, ಸೋಡಿಯಂನಂತಹ ಖನಿಜಗಳು ಸಮೃದ್ಧವಾಗಿರೋದ್ರಿಂದ ಇದು ಮೂಳೆಯ ಸಾಂದ್ರತೆಯನ್ನು ಕಾಪಾಡುತ್ತೆ. ಇನ್ನು ಡೆಂಗ್ಯೂ ಜ್ವರದಿಂದ ಬಳಲುತ್ತಿರುವ ರೋಗಿಗಳಿಗೆ ಪ್ಲೇಟ್ಲೆಟ್ಸ್ ಹೆಚ್ಚಿಸಲು ಅತ್ಯಂತ ಸರಳವಾದ ಮನೆಮದ್ದು ಆಗಿದೆ ಈ ಕೃಷ್ಣಫಲ. ತೂಕ ಇಳಿಕೆ ಮಾಡ್ಕೋಬೇಕು ಅಂದರೆ, ಯಾರಾದರೂ ನೈಸರ್ಗಿಕವಾಗಿ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ಅಂಥವರು ಕೃಷ್ಣಫಲವನ್ನು ಸೇವನೆ ಮಾಡ್ತಾ ಬನ್ನಿ. ಕೃಷ್ಣಫಲದಲ್ಲಿ ಹೇರಳವಾದ ಫೈಬರ್ ಇರೋದ್ರಿಂದ ಇದು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗಾಗಿ ಹೊಟ್ಟೆ ತುಂಬಿರುವಂತಹ ಅನುಭವ ಇರುತ್ತೆ. ಹಾಗಾಗಿ ಬೇಗ ಹೊಟ್ಟೆ ಹಸಿಯೋದಿಲ್ಲ. ತೂಕವನ್ನು ಸರಾಗವಾಗಿ ಕಡಿಮೆ ಮಾಡ್ಕೋಬೋದು. ಇನ್ನು ಫೈಬರ್ ಯಥೇಚ್ಛವಾಗಿರೋದ್ರಿಂದ ಮಲಬದ್ಧತೆ ಸಮಸ್ಯೆ ಸಹ ದೂರ ಆಗುತ್ತೆ. ಗರ್ಭಾವಸ್ಥೆಯಲ್ಲಿ ಪ್ರಯೋಜನಕಾರಿ ಕೃಷ್ಣಫಲದ ಸೇವನೆಯು ಗರ್ಭಿಣಿ ಮಹಿಳೆಯರಿಗೆ ತುಂಬಾ ಪ್ರಯೋಜನಕಾರಿ. ವಿಶೇಷವಾಗಿ ವಿಟಮಿನ್ ಸಿ ಹಾಗೂ ಫೋಲೇಟ್ ಇದ್ದು ಗರ್ಭಾವಸ್ಥೆಯಲ್ಲಿ ಇವುಗಳ ಅಗತ್ಯ ಹೆಚ್ಚಿರುತ್ತೆ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಕೃಷ್ಣಫಲ ಅಥವಾ ಫ್ಯಾಷನ್ ಫ್ರೂಟ್ಸ್ನಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ. ಸೊ ತಡ ಮಾಡಬೇಡಿ, ನಿಮಗೆ ಆ ಸೀಸನ್ನಲ್ಲಿ ಬರುವಂತಹ ಹಣ್ಣು ತರಕಾರಿಗಳನ್ನ ಸೇವನೆ ಮಾಡ್ತಾ ಬನ್ನಿ ಫ್ರೆಂಡ್ಸ್. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಸಪೋರ್ಟನ್ನು ಮಾಡ್ತಾ ಇರಿ. ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.